ಮುಕ್ಕೊಂಡೆ. ನಮ್ಮ ತಂಗಿದ ಎಕ್ಸಾಮ್ ಇತ್ರಿ, ನೋಡೋಣ ಹೆಂಗಾತ ಹೆಂಗಾಗಿ ಅಂತ ಕೇಳೋದು. ಈಗ ಬ್ರಾಜಿಲ್ ನನ್ನ ಫೇವ್ರೆಟ್ ಟೀಮ್ 5 ತಾರೀಕಿಗೆ ಐತ್ರಿ ಅವ್ರ ಮ್ಯಾಚ್. ನೋಡಿದ್ರ 3 ಪ್ಲೇಯರ್ ಇಂಜೂರ್ಡ್ ಆಗ್ಯಾರ. ನಂಗಂತರೂ ಗೆಲ್ಲೋಂಗಿಲ್ಲ ಅನ್ಸಾದಿಲ್ಲ. ಅಂದ್ರು ಸಪೋರ್ಟ್ ಮಾಡೋದ ಫ್ಯಾನ್ಸಿನ ಕೆಲಸ ಅದಲ್ರಿ, ಅವ್ರಿಗೆ ಸಪೋರ್ಟ್ ಮಾಡೋದ ಅವ್ರ ಟೀಮಿಗೆ. ಸೊ ಸಪೋರ್ಟ್ ಮಾಡೋಣ. ಈ ವೀಕ್ ಅಂತೂ ಬರೀ ಇದೇ ಇರ್ತೈತೆ ನೋಡ್ರಿ ಫುಟ್ಬಾಲಿಂದ. ಇದು ಬಿಟ್ರೆ ಮತ್ತೆ ಎಷ್ಟು ವರ್ಷ ಅಂದ್ರೆ ಒಂದು 4 ವರ್ಷ ಅಂತೂ ವೇಟ್ ಮಾಡ್ಬೇಕಾ. ಹೇ ಗಾಯ್ಸ್, ನನ್ನ ಹೊಸ ಬ್ಲಾಗಿಗೆ ಸ್ವಾಗತ ಗಾಯ್ಸ್. ನೋಡ್ರಿ ಈಗ ಟೈಮ್ ಆಗೈತೆ 8:05. ಮತ್ತು ಇವತ್ತು ಬೇಗ 4:00 ಎದ್ದಿದ್ದೆ ಗಾಯ್ಸ್. 4:00 ಎದ್ದು 5:00 ಮುಕ್ಕೊಂಡೆ. ಒಂದೇ ಸಲ ನಿದ್ದೆ ಹತ್ತು ಬಿಡ್ತೀರಿ ಮ್ಯಾಚ್ ನೋಡೋ ಮುಂದೆ. ಬೆಳಗಿಂದ ಟೈಮಿಗೆ ಇರ್ತೈತಲ್ರಿ ಅದು, ಅದಕ್ಕೆ. ಮತ್ತು ಇವತ್ತಿನ ಸೀನ್ ಏನಪ್ಪಾ ಅಂದ್ರೆ, ರೊನಾಲ್ಡೋ ಗೆದ್ರ ಫೈನಲಿ ಒಂದು ಮ್ಯಾಚ್. ಮತ್ತೀಗ ರೌಂಡ್ ಆಫ್ 16 ಆತ್ರಿ. ಈಗ ರೌಂಡ್ ಆಫ್ 8 ಇರ್ತೈತೆ ನೆಕ್ಸ್ಟ್. ಮತ್ತು ಬ್ರೆಜಿಲಿಂದು ಮ್ಯಾಚ್ ಐತ್ರಿ 5 ತಾರೀಕಿಗೆ. ಅದು ನೋಡಂಗೆ ಭಾಳ ಇಷ್ಟ ಆಗತ್ತೇನೆ ಗೈಸ. ಖರೀ ಇವತ್ತಿಂದ ಏನೇನು ಸೀನ್ ಐತಂದ್ರೆ, ತಲೆಗೆ ಮುಂದೆಲ್ಲ ಹಚ್ಕೋಬೇಕ್ರಿ. ಭಾಳ ಅಂದ್ರೆ ಭಾಳ ಇಚ್ಚಿಂಗ್ ಅದು ಆಗತೈತ. ಮತ್ತು ಸ್ನಾನ ಮಾಡ್ತೇನೆ. ಸೊ ಈಗ 8 ಗಂಟೆ ಆಗೈತ್ರಿ. ಅದು ಇನ್ನೂ ಇದಾಗಿಲ್ರಿ. ಆ ಗ್ರೇನ್ಸ್ ಒಂದು ವಾಟೆ ಒಳಗೆ ಮತ್ತು ನೀರೊಳಗೆ ಹಾಕಿಟ್ಟಿದ್ದೆ ಗೈಸ. ಅದು ಫುಲ್ ಸ್ಮೂತ್ ಆಗಿಲ್ರಿ. ಮಿಕ್ಸರ್ ಮಾಡ್ಬೇಕಷ್ಟ. ಅದಕ್ಕೆ ಈಗ 8 ಗಂಟೆ ಆಗೈತ್ರಿ. 1 ತಾಸು ಮಕ್ಕೋತೇನೋ 9 ಗಂಟೆ ಮಟ. ಆಮೇಲೆ ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದು ನಾ ಸಿಗ್ತೇನೆ ಗೈಸ್. ನೋಡ್ರಿ ಅವಾಗ ಮಕ್ಕೋತೇನೆ ಅಂದಿದ್ದೆ ಅಲ್ರಿ, ಮಕ್ಕೊಂಡು ಈಗ ಎದ್ದೇನು ಗೈಸ. ನಮ್ಮ ಮನೀಗ ಒಂದು ಪಾಪು ಬಂದೈತೆ ನೋಡ್ರಿ. ಹೌದು ಮತ್ತ ಯಾರದ ಯಾರ ಮಾಮ ತಿನ್ನಿಸೋಕೀಗ ಇದು ನೋಡ್ರಿ. ಇದ್ರ ಅಗವಿ ಈಗ ಯಾರ ಜೊತೆನೂ ಮಾತಾಡೋಂಗಿಲ್ಲ, ಸೀರಿಯಸ್ ಇರ್ತಾಳ ಬರೀ. ಅವ್ರ ತಂಗಿ ಹಾಕಿನ ಉಲ್ಟಾನದಲ್ರಿ. ಮಾಮ ಏನ್ ಮಾಡೋದಿಲ್ಲ ತಗೋ. ತಿನ್ ಪಟಾಪಟ ತಿನ್. ಮಾಮ ಏನ್ ಮಾಡೋದಿಲ್ಲ. ಗಾಡಿ ಒಳಗ ನಮ್ ಬೂ ಗೋಕಿ ಮಾಮ ಪುಟ್ಟ ತಿನ್ ಲಗು ತಿನ್. ಬೂ ಆಯ್ತು ತಗೋ ತಿನ್ ಮದ್. ಉಪವಾಸ ಇದ್ದಾರ ನೋಡ್ರಿ ಹೆಂಗ್ ಕುಂತಾರ. ಅವ್ರ ಶೇಂಗಾ ಎಲ್ಲ ತಿಂದ ನಾವು ಮುಗಿಸ್ಬೇಕು ಆಯ್ಸ್. ಮುಗಿಸ್ತೇನೆ ತಗೋನಾ. ಏನಪ್ಪಾ ಅಂದ್ರ ಜಳಕ ಮಾಡ್ಬೇಕ. ಮನ್ಯಾಗಿದ್ರ ಭಾಳ ಬೇಸರ ಬರತ್ರಿ ಸ್ನಾನ ಮಾಡಾಕ. ವಿಡಿಯೋ ಒಂದು ಈಗ ಜಸ್ಟ್ ಎಡಿಟ್ ಮಾಡಿದ್ದೇನೆ ನಿನ್ ಬ್ಲಾಗ್. ನಮ್ಮ ಅಜ್ಜಿ ನೋಡ್ರಿ ಒಬ್ರ ಹೆಂಗ ಆಟಾಡತಾರ. ಹೀಗ ನನ್ ಜಳಕ ಲೇಟ್ ಆಗತ್ತಂದ್ರ ಒಂದ ಮಾತ್ರಿ ಅದ್ ತಲಿ ಹಚ್ಕೋಬೇಕಿತ್ತಲ್ರಿ. ಹಚ್ಕೋತೇನಿ ಈಗ. ನೋಡ್ರಿ ಇಲ್ಲ ಪ್ರ್ಯಾಂಕ್ ಮಾಡು. ತಿಂತಿ ಅದಕ್ಕ ತಿಂತಿ ಇದಕ್ಕ ತಿನ್ನೋಂಗಿಲ್ಲ. ಬೇಕು ನಿಂಗೆ ತಿನ್ನಾಕ? ಇದು ಬೇಕಾ? ತಿಂತಿ ನೋಡಿ ತಿಂತಾಳಂತಕಿ. ಬಾರುವ ಎಲ್ಲೆಲ್ಲ ಅಡ್ಡಾಡತಿ. ಹಚ್ಚ ಬಾ ನಂಗೆ ಪಟ್ನ. ಮೊದಲು ತಲೆಗೆ ನೀರು ಹಚ್ಕೊಲಿ. ರಾಘವ ಹೆಂಗ್ ನೋಡತಾವ. ಸಾವಕಾಶ ರಾಘವಿ ಅದ್ ಮಾಡ್ಬಾರ್ದು. ನೋಡಲಿ ಅದ ಮತ್ ಇದು ಮ್ಯಾಗಿಂದ್ರೊಳಗೆ ಬಿದ್ದು ಬಿಡ್ತದ. ನಾ ಏನ್ ಮಾಡ್ಲಿ? ಪಾಕ್ ಕೊಡ್ತೇನೆ. ಪಾಕೋಡ ಆಗಿ ಕೊಟ್ರ ಹಸ್ತೇನೆ. ನಾನು ಚಿರಾಡಿಸೋದು ಬೇಡ. ಬಿಟ್ರ ನೋಡ ಅಕ್ಕಿ ಅದ್ರ ಅಗವಿ ಅದ. ನಾ ಅಲ್ಲ. ಹೌದ. ನೀರ್ ಹಚ್ಚಲೇನ್ ಬೇಡ. ಏನ ಹಂಗ ಹಚ್ತಿ. ಬೆಳಗ್ಗೆ ಬಕೆಟ್ ಕುಡಿದ್ದೆ. ಈಗ
ವಾ ಸುಂಟರ ಗಾಳಿ ಏನ ಎದಕ್ ಚಿರ್ತೆ ಇರ್ಬಿ ಬಂದಿದ್ ನೋಡ್ರಿ ಎಲ್ಲ ಇರ್ಬಿ ವಾ ಇರ್ಬಿ ನೋಡಲ್ಲಿ ಇರ್ಬಿ ಅಯ್ಯೋ ಬಿದ್ದಿಕ್ಕೆ ಕೂಡ ಹೆಂಗ್ ಕುಂತೀನಿ ನಗ ನೋಡೋಣ ನಗ ಈ ನಗ ನೋಡ್ಬೇಡ ಮಾಮ ಗಾಯ್ಸ್ ನೋಡ್ರಿ ಈಗ ಸಂಜೆಗೆ ಆಗ್ಯದ ಗಾಯ್ಸ್ ಸ್ನಾನ ಎಲ್ಲ ಮಾಡಿ ಮಸ್ತ್ ಊಟ ಮಾಡಿ ಮುಕ್ಕೊಂಡೆ ನಮ್ಮ ತಂಗಿದ ಎಕ್ಸಾಮ್ ಇತ್ರಿ ನೋಡೋಣ ಹೆಂಗಾತ ಹೆಂಗಾಗಿತ್ತು ಅಂತ ಕೇಳೋಣ ಚಲೋ ಆತ್ ನಂದು ಎಕ್ಸಾಮ್ ಅಷ್ಟು ಬರದಿ ಹೌದ 4 ಕ್ವಶನ್ ಕೊಟ್ಟಿರಿ ನಾ ಹೇಳ್ಕೊಟ್ರ ನೋಡಿ ಹೆಂಗಾಗ್ತದೆ ನಮ್ಮ ಮಮ್ಮಿ ಅಂದ್ರು ಸಂಧಿ ಬರೀ ಆತಾರ ಏನ್ ಬರೀಬೇಕ ಏನ್ ಬ್ಯಾಡ ಇನ್ನೂ ತಿಳಿವಲ್ಲ ಗೈಸ್ ನೋಡ್ರಿ ಈಗ ಸಂಜೆಗೆ ಆಗ್ಯದ ಗೈಸ್ ಮತ್ತೀಗ ಏನಪ್ಪಾ ಒಂದು ವಿಷಯ ಹೇಳೋದಿತ್ರಿ ಏನಂದ್ರ ನಿನ್ನೆ ಮ್ಯಾಚ್ ನೋಡಿದೆ ಅಂದ್ರೆ ಇವತ್ತು ಬೆಳಗ್ಗೆ ಎಷ್ಟೊತ್ತಿಗೆ 4:30 6:30 7 ಗಂಟೆ ಮಟ್ಟ ಐತ್ರಿ ಅದ ಎದಕ್ಕಂದ್ರೆ 10 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿದ್ರೆ ಯಾಕಂದ್ರೆ ವಿನ್ನರ್ ಡಿಸೈಡ್ ಆಗೋದಿದ್ದಿಲ್ಲ ಈಕ್ವಲ್ ಆಗಿದ್ರಿ ಎರಡು ಟೀಮಿಂದ 1-1 ಈಚಿಂದ ಆಮೇಲೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರ ಟೀಮ್ ಪೋರ್ಚುಗಲ್ ಒಂದು ಗೋಲ್ ಹೊಡಿತಾರ್ರಿ ಆಮೇಲೆ ಗೆಲ್ತಾರ ಖರೆ ಅದ್ರೊಳಗೆ ಆ ಮ್ಯಾಚ್ ಎರಡು ಸೈಡ್ ತಿಳಿತೈತೆ ನಮಗೆ ಫಸ್ಟ್ 45 ಮಿನಿಟ್ಸ್ ಟೋಟಲ್ 90 ಮಿನಿಟ್ಸ್ ಮ್ಯಾಚ್ ಇರ್ತೈತ್ರಿ ಫಸ್ಟ್ 45 ಮಿನಿಟ್ಸಿಂದ ಹಾಫ್ ಒಳಗೆ ಏನೂ ಇಲ್ಲ ಈಸಿ ನಾರ್ಮಲ್ ಗೇಮ್ ಫುಲ್ ಬೋರಿಂಗ್ ಗೇಮ್ ಇತ್ತು ಈ ಫಿಫಾ ವರ್ಲ್ಡ್ ಕಪ್ ಇಂದ ಆಮೇಲೆ 45 ಮಿನಿಟ್ಸ್ ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಅಂದ್ರೆ ಫಸ್ಟಿಗೆ ಕ್ರೊಯೇಷಿಯಾದವ್ರು ಒಂದು ಗೋಲ್ ಹೊಡಿತಾರ ಆಮೇಲೆ ಪೋರ್ಚುಗಲ್ ಅವ್ರು ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದು ಗೋಲ್ ಹೊಡಿತಾನ್ರಿ ಖರೆ ಅದ ರೊನಾಲ್ಡೋ ಹೊಡೆದಿದ್ದ ಗೋಲ್ ಏನಾಗ್ತೈತೆ ಆಫ್ ಸೈಡ್ ಆಗ್ತೈತೆ ಮತ್ತು ಅದು ಗೋಲ್ ಕ್ಯಾನ್ಸಲ್ ಮಾಡ್ತಾರೆ ರೆಫ್ರಿ ಅವಾಗ ಅವರು ಒಂದು ಲೀಡ್ ಇರ್ತಾರೆ ಅಪೋಸಿಟ್ ಟೀಮ್ದವ್ರು ಆಮೇಲೆ ರೊನಾಲ್ಡೋ ಟೀಮ್ದವ್ರಿಗೆ ಪೆನಲ್ಟಿ ಸಿಗ್ತೈತೆ ಆಮೇಲೆ ಪೆನಲ್ಟಿಲೇ ಒಂದು ಗೋಲ್ ಆಗ್ತೈತೆ ಆಮೇಲೆ 1-1 ಈಚ್ ಆಗ್ತೈತೆ ಆಮೇಲೆ ಒಂದು ಸ್ಯಾಡ್ ಪಾರ್ಟ್ ಆಗ್ತೈತೆ ಏನಂದ್ರೆ ಈ ವರ್ಲ್ಡ್ ಕಪ್ ಒಳಗೆ ಫುಲ್ ಅಂದ್ರೆ ರೊನಾಲ್ಡೋಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಆಮೇಲೆ ಇನ್ನೊಬ್ಬನ ಸ್ಟ್ರೈಕರಿಗೆ ಹಾಕ್ತಾರೆ ಅಟ್ಯಾಕರಿಗೆ ಆಮೇಲೆ ಪೋರ್ಚುಗಲ್ದವ್ರು ಒಂದು ಗೋಲ್ ಹೊಡೆದು ಬಿಡ್ತಾರೆ ಪೋರ್ಚುಗಲ್ ಒಂದು ಗೋಲ್ ಹೊಡೆದ್ರೆ ಆಮೇಲೆ ಗೆಲ್ತಾರೆ ಅಂತ ನಾವು ತಿಳ್ಕೊತೀವಿ ಆಮೇಲೆ ಏನು ಡಿಸಪಾಯಿಂಟ್ಮೆಂಟ್ ಆಗ್ತೈತೆ ಅಂದ್ರೆ ಅಪೋಸಿಟ್ ಟೀಮ್ದವ್ರು ಇರ್ತಾರಲ್ರಿ ಕ್ರೊಯೇಷಿಯಾದವ್ರು ಅವರು ಒಂದು ಗೋಲ್ ಹೊಡಿತಾರೆ ಆಮೇಲೆ ರೆಫ್ರಿ ನೋಡಿದಾರೆ ಅದಕ್ಕೆ ಆಫ್ ಸೈಡ್ ಕೊಟ್ಬಿಡ್ತಾರೆ ಅದ ಬೆಸ್ಟ್ ಪಾರ್ಟ್ ಇತ್ತು ರೀ ಮ್ಯಾಚ್ ಫುಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಖರೀ ಇದ್ರೊಳಗಿಂದ ಏನು ಕಲಿತೀವಿ ಅಂದ್ರೆ ಎಷ್ಟಿದ್ರು 100% ಎಫರ್ಟ್ ಹಾಕತ್ತಿದ್ರು ಅವ್ರು ಅದಕ್ಕೆ ಅವ್ರು ಸೋತಿಲ್ಲ ಪೋರ್ಚುಗಲ್ದವ್ರು ಮತ್ತು ಅಪೋಸಿಟ್ ಟೀಮ್ ಅವ್ರದ್ದು 100% ಕೊಟ್ರಿ ಅಂದರೂ ಅದು ಆಫ್ ಸೈಡ್ ಕೊಟ್ಟಿಲ್ಲ ಅಂದ್ರೆ ಈಕ್ವಲ್ ಆಗಿ ಪೆನಲ್ಟಿಗೆ ಹೋಗ್ತಿತ್ತೇನೋ ಲಾಸ್ಟಿಗೆ ಸೊ ಈ ಮ್ಯಾಚಿಂದ ಹಿಂಗೆ ಕಲಿತೀವ್ರಿ ನಾವು ಈ ಬ್ಲಾಗ್ಲಾಗ ನಾನು ನಿನ್ನೆ ಅನ್ನತ್ತೇನಲ್ರಿ ನಿನ್ನೆ ಮ್ಯಾಚ್ ನಿನ್ನೆನೂ ಒಂದು ನೋಡಿದ್ದೀರಿ ಸ್ಪ್ಯಾನ್ ಮತ್ತು ಇನ್ನೊಂದು ಯಾವುದು ಇತ್ತು ಅದಕ್ಕೆ ನೇಮಾರ್ ಅಂತ ಇದ್ದಾನ್ರಿ ಆಮೇಲೆ ಒಂದು ಹೆಸರು ಬರೋಬ್ಬರಿ ಹೇಳಾಗತ್ತಿಲ್ಲ ನೇಮಾಲ್ ಅಂತ ಐತ್ರಿ ಅವನ ಬರೀ 17-18 ಇಯರ್ಸ್ ಓಲ್ಡ ಅವನದು ಸ್ಪೇನ್ ಟೀಮ್ ಐತ್ರಿ ಅದು ನೋಡಾತಿದ್ದೆ ಖರೆ ಆದ್ರೆ ಮತ್ತೆ ಬೆಳಗ್ಗೆ ಹೇಳಕ್ಕಬೇಕು 4 ಅಂತ ಬೇಗ ಮುಕ್ಕೊಂಡ್ಬಿಟ್ಟೆ ಖರೆ ಅವ್ರಿಗೆ ಗೆದ್ರಿ ಅಪೋಸಿಟ್ ಟೀಮ್ ಭಾಳ ಈಸಿ ಇತ್ತು 3-0 ಗೆದ್ರು ಅವ್ರು ಆಮೇಲೆ ಈಗ ನೆಕ್ಸ್ಟ್ ಮ್ಯಾಚ್ ಏನೈತಲ್ರಿ ಪೋರ್ಚುಗಲ್ ವರ್ಸಸ್ ಸ್ಪೇನ್ ಐತಿ ನೇಮಾಲ್ ವರ್ಸಸ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅದು ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ಗೈಸ್ ಸೊ ಲೆಟ್ಸ್ ಗೋ ಯಾರೊಬ್ಬರು ಗೆಲ್ಲಾಕಬೇಕು ನೋಡೋಣ ಏನು ಸೀನ್ ಆಗ್ತದೆ ಖರೆ ನಮ್ಮ ಬ್ರಾಜಿಲ್ ಟೀಮ್ ನೋಡ್ರಿಪ್ಪ ನೆಕ್ಸ್ಟ್ ಹಾಲ್ಯಾಂಡ್ ಅವ್ರ ಜೊತೆ ಈಗ ಬ್ರಾಜಿಲ್ ನನ್ನ ಫೇವ್ರೇಟ್ ಟೀಮ್ 5 ತಾರೀಕಿಗೆ ಐತ್ರಿ ಅವ್ರ ಮ್ಯಾಚ್ ನೋಡಿದ್ರೆ 3 ಪ್ಲೇಯರ್ ಇಂಜೂರ್ಡ್ ಆಗ್ಯಾರ ನಂಗಂತರೂ ಗೆಲ್ಲೋಂಗಿಲ್ಲ ಅನ್ಸಾದ ಅಂದ್ರು ಸಪೋರ್ಟ್ ಮಾಡೋದ ಫ್ಯಾನ್ಸಿನ ಕೆಲಸ ಅದಲ್ರಿ ಅವ್ರಿಗೆ ಸಪೋರ್ಟ್ ಮಾಡೋದ ಅವ್ರ ಟೀಮಿಗೆ ಸೊ ಸಪೋರ್ಟ್ ಮಾಡೋಣ ಈ ವೀಕ್ ಅಂತೂ ಬರೀ ಇದೇ ಇರ್ತೈತೆ ನೋಡ್ರಿ ಫುಟ್ಬಾಲಿಂದ ಇದು ಬಿಟ್ರೆ ಮತ್ತೆ ಎಷ್ಟು ವರ್ಷ ಅಂದ್ರೆ ಒಂದು 4 ವರ್ಷ ಅಂತೂ ವೇಟ್ ಮಾಡ್ಬೇಕಾ ಲಾಸ್ಟ್ ಟೈಮ್ 2022 ಒಳಗಾಗಿತ್ತ ಈಗ 2026 ಒಳಗಾಗತ್ತೈತ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಗಾಯ್ಸ್ ಸೊ ಇವತ್ತಿನ ಬ್ಲಾಗಿಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಚಾನಲ್ಗೆ ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡ್ರಿ ಬಾಯ್